ಕಳೆದೋದ್ರು ವಾಪಸ್ ಬಂದ್ರೆ ಕಮ್ ಬ್ಯಾಕ್ ಅಂತಾರೆ. ಟ್ರೆಂಡ್ ಅಲ್ಲಿ ಇರೋರು ವಾಪಸ್ ಬಂದ್ರೆ ನಿಮ್ಮ ಕೋ ಆರ್ಟಿಸ್ಟ್ ಹೇಳಿದ್ರು ಭವ್ಯ ಮತ್ತೆ ನಮ್ರತಾ, ನೀವು ಸೆಟ್ಟಲ್ ಜಾಸ್ತಿ ಮಾತಾಡೋದಿಲ್ಲ ಅಂತೆ, ತುಂಬಾ ಇಂಟ್ರೋವರ್ಟ್ ಅಂತೆ, ಮತ್ತೆ ಲಾಸ್ಟ್ಗೆ ಜೋಕ್ ಕ್ರ್ಯಾಕ್ ಮಾಡಕ್ ಸ್ಟಾರ್ಟ್ ಮಾಡ್ತೀರಂತೆ, ಆಮೇಲೆ ವಾಪಸ್ ನೀವ್ ಎಲ್ಲಿರ್ತೀರ ಅಂತಾನೆ ಗೊತ್ತಾಗೋದಿಲ್ಲ ಅಂತ. ಸೀನ್ ಎಲ್ಲ ಅಳಿಸ್ತೀನಿ ನಾನು. ಡ್ಯೂಲ್ ರೋಲ್ ಪ್ಲೇ ಮಾಡ್ತಾ ಇದ್ದೀನಿ ಇದ್ರಲ್ಲಿ. ವಾವ್, ಇವಾಗ ನೋಡಿ ಇದು ಹೊಸ ವಿಷಯ, ಡಬಲ್ ಆಕ್ಟಿಂಗ್. ಟೈಮ್ ಅದೊಂದು ಪರ್ಸನಾಲಿಟಿ ಎಲ್ಲರಿಗೂ ಡೆವಲಪ್ ಆಗೇ ಆಗುತ್ತೆ. ನೀವು ಕಾಲೇಜಲ್ಲಿ ಬೇರೆ ತರ ಇರ್ತೀರಾ, ಅಂಡ್ ಮತ್ತೆ ಲೈಫ್ ಎಕ್ಸ್ಪೀರಿಯನ್ಸ್ ಆಗುತ್ತೆ, ದೆನ್ ಜಾಬ್ ಅಟ್ಮಾಸ್ಫಿಯರ್ ಬೇರೆ ತರ ಇರ್ತೀರಾ. ಆಮೇಲೆ ನನಗೆ ಗೆಲುವು ಅನ್ನೋದು ನೆಸೆಸಿಟಿ ಅಲ್ಲ. ಈ ಮಾಯೆ ಎಂಟರ್ಟೈನ್ಮೆಂಟ್ ಚಾನೆಲ್ಗೆ ಸ್ವಾಗತ. ನಾನು ಸಮೀಕ್ಷಾ ಶಿರ್ಲಾಲು. ಒಂದು ಡೈಲಾಗ್ ಇದೆ, ಕಳೆದು ಹೋದವರು ವಾಪಸ್ ಬಂದಾಗ ಅದನ್ನ ಕಮ್ ಬ್ಯಾಕ್ ಅಂತ ಹೇಳ್ತಾರೆ, ಆದ್ರೆ ಟ್ರೆಂಡ್ ಅಲ್ಲಿರೋರು ವಾಪಸ್ ಬಂದಾಗ ಅದನ್ನ ವೆಲ್ಕಮ್ ಬ್ಯಾಕ್ ಅಂತಾರೆ. ಸೊ ಈ ಟ್ರೆಂಡಿಂಗ್ ಡೈಲಾಗ್ ಹೇಳಿರುವಂತ ಟ್ರೆಂಡಿಂಗ್ ಸ್ಟಾರ್ ಕಿರಣ್ ರಾಜ್ ನಮ್ಮ ಜೊತೆಗಿದ್ದಾರೆ. ಕಿರಣ್ ರಾಜ್ ಅಂದ್ರೆ ಇವಾಗ ಸ್ವಲ್ಪ ಕಷ್ಟ ಆಗ್ಬೋದು, ಕರ್ಣ ಅಂದ್ರೆ ಎಲ್ರಿಗೂ ಬೇಗ ನೆನಪಾಗ್ಬೋದು, ಬಟ್ ಕರ್ಣ ಕಿರಣ್ ರಾಜ್ ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು. ಇದು ಡೈಲಾಗ್ ಬಗ್ಗೆ ಒಂದ್ ಮಾತು ಹೇಳಿ ನನಗೆ. ಏನೋ ಮನ್ಸಲ್ಲಿತ್ತು ಹೇಳ್ದೆ, ಸೂಪರ್ ಆಗಿರೋ ಡೈಲಾಗ್, ಈ ತರ ಇಮ್ಯಾಜಿನ್ ಮಾಡಕ್ಕೆ ಸಾಧ್ಯ ಇಲ್ಲ. ನಂಗೆ ಅನ್ಸುತ್ತೆ ಒಂದು ವೆಲ್ಕಮ್ ಬ್ಯಾಕ್ ಅಂತಾರೆ ಅಂತ. ಆ ಡೈಲಾಗ್ ನಮ್ಗೋಸ್ಕರ ಒಂದ್ಸಲ ಹೇಳಿ ಪ್ಲೀಸ್. ಕಳೆದೋದ್ರು ವಾಪಸ್ ಬಂದ್ರೆ ಕಮ್ ಬ್ಯಾಕ್ ಅಂತಾರೆ, ಟ್ರೆಂಡ್ ಅಲ್ಲಿ ಇರೋರು ವಾಪಸ್ ಬಂದ್ರೆ ವೆಲ್ಕಮ್ ಬ್ಯಾಕ್ ಅಂತಾರೆ. ಈಗ ಬಿಜಿಎಂ ಕೊಡ್ಬೇಕಲ್ಲ ನಾವು. ಬಟ್ ಸೂಪರ್ ಡೈಲಾಗ್. ಎಸ್, ಇವಾಗ ಏನ್ ನಡೀತಾ ಇದೆ ಲೈಫ್, ಡ್ರೀಮ್ ಲೈಫ್ ಅಂತ ಏನ್ ಹೇಳ್ತಾರೆ, ಜಸ್ಟ್ ಲಿವಿಂಗ್ ಇಟ್ ಅಷ್ಟೇ. ಸಿಂಪಲ್. ಇಷ್ಟು ಸಿಂಪಲ್ ಆಗಿ ಮಾತಾಡ್ತಿರಲ್ಲ, ಯಾಕೆ? ನಂಗೆ ಅದೇ ಒಂದು ಕ್ಯೂರಿಯಾಸಿಟಿ. ಏನಕ್ಕಂದ್ರೆ ನಿಮ್ಗೆ ಎಷ್ಟೇ ಗೋಲ್ ದೊಡ್ಡದಾಗಿದ್ರು ಸ್ಟಾರ್ಟಿಂಗ್ ಅದು ಎಲ್ಲರಿಗೂ ಸಿಂಪಲ್ ಅನ್ಸೋದು, ಬದುಕ್ತಿರೋರಿಗೆ ಗೊತ್ತಾಗಿರುತ್ತೆ ಅದ್ರ ಹಿಂದೆ ಏನ್ ಕಷ್ಟಪಟ್ಟಿರ್ತಾರಲ್ಲ, ಲೈಕ್ ದೇ ಎಂಜಾಯ್ ಇಟ್. ಎಷ್ಟೇ ಎಕ್ಸ್ಪ್ಲೈನ್ ಮಾಡಿದ್ರು ಯು ಕಾಂಟ್ ಫೀಲ್ ದ ಸ್ಟ್ರಗಲ್ ಬಿಹೈಂಡ್ ಥಿಂಗ್ಸ್. ಹೌದು, ಅವ್ರವ್ರ ಸ್ಟ್ರಗಲ್ ಅವ್ರವ್ರಿಗೆ ಮಾತ್ರ ಗೊತ್ತು, ಬೇರೆಯವ್ರಿಗೆ ಅದೇ ಎಕ್ಸ್ಪೀರಿಯನ್ಸ್ ಮಾಡೋಕ್ಕೂ ಸಾಧ್ಯ ಆಗೋದಿಲ್ಲ. ಹೇಳಲ್ವಾ, ಓವರ್ ಯುನೋ ಇಯರ್ಸ್ ಆಫ್ ಹಾರ್ಡ್ ವರ್ಕ್ ಸೀಮ್ಸ್ ಲೈಕ್ ಓವರ್ ನೈಟ್ ಸಕ್ಸಸ್ ಅಂತ. ಅದೇ ತರ ಟ್ರೂ. ಡೈಲಾಗ್ ಎಲ್ಲ ಚೆನ್ನಾಗಿ ಹೇಳ್ತೀರಾ. ಎಲ್ಲಿ ಕಲ್ತ್ಕೊಂಡ್ರಿ ಡೈಲಾಗ್ ನೀವೆಲ್ಲ? ಕಲಿಯೋದೇನೋ ಇಲ್ಲ, ಏನೋ ಅಂದ್ರೆ ಕಮ್ಯುನಿಕೇಶನ್ ಚೆನ್ನಾಗಿದೆ ಅನ್ಸುತ್ತೆ ನನಗೆ. ಆಮೇಲೆ ಇವತ್ತೊಂದು ಫೀಲ್ಡ್ ಅಲ್ಲಿ ಕಮ್ಯುನಿಕೇಶನ್ ತುಂಬಾ ಸ್ಟ್ರಾಂಗ್ ಆಗಿರ್ಬೇಕು. ಇಫ್ ಯು ಕ್ಯಾನ್ ಕನ್ವೆ ವಾಟ್ ಯು ಫೀಲ್, ಅರ್ಧ ಕೆಲಸ ಈಸಿ ಆಗ್ಬಿಡುತ್ತೆ. ದಟ್ಸ್ ಟ್ರೂ. ಕರ್ಣ ಬಗ್ಗೆ ಏನ್ ಹೇಳ್ತೀರಾ? ಯಾಕಂದ್ರೆ ಕರ್ಣ ಎಲ್ಲ ಹುಡುಗಿರ ಡ್ರೀಮ್ ಹುಡುಗ. ಸೊ ಇನ್ ಟರ್ಮ್ಸ್ ಆಫ್ ಪ್ರಾಜೆಕ್ಟ್ ನನಗೆ ಒಂದು ಕಂಪ್ಲೀಟ್ಲಿ ಡಿಫ್ರೆಂಟ್ ಕ್ಯಾರೆಕ್ಟರ್. ಲೈಕ್ ಪರ್ಸನಲಿ ನಾನು ಏನ್ ಯೂಶಲಿ ಪ್ಲೇ ಮಾಡಬೇಕು ಅಂತ ಅನ್ಕೋತೀನಿ, ಅದಕ್ಕಿಂತ ತುಂಬಾ ಡಿಫ್ರೆಂಟ್ ಕಾಂಟ್ರಾಸ್ಟ್ ಇದೆ. ಬಟ್ ಆಸ್ ಅ ಆಕ್ಟರ್ ನನ್ಗೆ ಅದೊಂದು ಕ್ಯಾರೆಕ್ಟರ್ನ ಎಕ್ಸ್ಪ್ಲೋರ್ ಮಾಡಬೇಕಿತ್ತು. ಲೈಕ್ ಈ ತರ ಒಂದು ಲೈಫ್ ಇದ್ರೂನು ಅದು ಯಾವ ತರ ಇರುತ್ತೆ ಅಂತ. ಸೊ ಇಟ್ಸ್ ಗೋಯಿಂಗ್ ಗುಡ್, ನಂಬರ್ಸ್ ಆರ್ ಗುಡ್. ಎಷ್ಟು ಮಗುನ ಹೊರಗಡೆ ತಂದಿದ್ದೀರಾ ಸೀರಿಯಲ್ ಅಲ್ಲಿ? ಇಲ್ಲಿವರೆಗೂ ಫಸ್ಟ್ ಸ್ಟಾರ್ಟಿಂಗ್ ಒಂದ್ ತಿಂಗಳು ಎಲ್ಲ ಎಪಿಸೋಡ್ ಬರೀ ಡೆಲಿವರಿ ಮಾಡೋದೇ ಇತ್ತು ನಾನು. ಟ್ರೂ, ನಾವೆಲ್ಲ ಅನ್ಕೊಳ್ತಿದ್ವಿ ಸೀರಿಯಲ್ ಡೆಲಿವರಿ ಅಂತ. ಅದು ಎಲ್ಲ ಸೀನಲ್ಲೂ ಡೆಲಿವರಿಗೆ ಹೋಗೋ ಸೀನ್ ನಾವು ಅನ್ಕೊಳ್ತಿದ್ವಿ, ವಾವ್ ಏನಿದು ಇದೇ ಕಂಟಿನ್ಯೂ ಆಗುತ್ತಾ ಅಂತ. ಬಟ್ ಆಮೇಲೆ ಫುಲ್ ಟ್ವಿಸ್ಟ್ ಸಿಕ್ತು ಬಿಡಿ. ಬಟ್ ನಿಮ್ಗೆ ಅದು ಎಕ್ಸ್ಪೀರಿಯನ್ಸ್ ಹೇಗಿತ್ತು? ನಿಮ್ಗೆ ಅನ್ಸಿರ್ಲಿಲ್ವಾ ಟಿವಿ ನೋಡ್ಬೇಕಂದ್ರೆ, ನಿಮ್ ಸೀರಿಯಲ್ ನೀವೇ ನೋಡ್ಬೇಕಂದ್ರೆ ಇದೇ ಸೀನ್ ಕಂಟಿನ್ಯೂ ಆಗ್ತಿದೆ ಅಂತ ನಿಮ್ಗೆ ಏನ್ ಅನ್ಸ್ತಿತ್ತು ಅವಾಗ? ಇಲ್ಲ, ನನ್ನ ಆತರ ಯಾವ್ದು ಇದ್ ಮಾಡ್ಕೊಳಕ್ ಹೋಗಲ್ಲ. ಅಂಡ್ ಮೇಜರ್ಲಿ ಆ ಒಂದು ಕ್ಯಾರೆಕ್ಟರ್ಗೋಸ್ಕರ ಒಂದಷ್ಟು ಹೋಮ್ವರ್ಕ್ ಅಂತ ಮಾಡಿದ್ನಲ್ಲ, ಸೊ ನನ್ಗೆ ಅಲ್ಲೂ ಯೂಸ್ ಟು ಆಗೋಗಿತ್ತು. ನಾನು ಒಂದಷ್ಟು ಕ್ಲಾಸಸ್ ಅಟೆಂಡ್ ಮಾಡಿದ್ದೆ ಮೆಡಿಕಲ್ ಕಾಲೇಜಲ್ಲಿ. ಡಾಕ್ಟರ್ಸ್ ಜೊತೆ ಒಂದು 3-4 ದಿನ ಬೆಳಗಿಂದ ಸಂಜೆ ತನಕ ಅವ್ರ ಜೊತೆ ಇರ್ತಿದ್ದೆ, ಜಸ್ಟ್ ಟು ಅಂಡರ್ಸ್ಟ್ಯಾಂಡ್ ದೇರ್ ಬಿಹೇವಿಯರ್. ಆಮೇಲೆ ಅವ್ರ ಪೇಷನ್ಸ್ ಲೆವೆಲ್, ಅಂದ್ರೆ ನಿಮಗ್ ರೋಗ ಬಂದಿದೆ ಅನ್ನೋದನ್ನ ಪೊಲೈಟ್ಲಿ ಹೆಂಗ್ ಹೇಳೋದು ಅನ್ನೋ ತರ. ಸೊ ಅದೆಲ್ಲ ಯೂಸ್ ಟು ಸರ್ವೆ. ನೈಸ್. ಇವಾಗ ಒಂದು ನೋಡಿ, ಅದಕ್ಕೆ ಹೇಳೋದು, ಆಕ್ಟರ್ಗೆ ಏನು ಕೂಡ ಆಗ್ಬೋದು, ಡಾಕ್ಟರು ಆಗ್ಬೋದು, ಅಣ್ಣನೂ ಆಗ್ಬೋದು, ಗಂಡನೂ ಆಗ್ಬೋದು, ಈ ತರ ಎಕ್ಸ್ಪೀರಿಯನ್ಸ್. ಬಟ್ ನಿಮ್ಮ ಅಣ್ಣ ಗಂಡ ಆಗ್ಬೋದು. ಇದು ಪಂಚ್ ಡೈಲಾಗ್. ನೆಕ್ಸ್ಟ್ ನಮ್ ಟ್ರೆಂಡ್ ಆಗುತ್ತೆ. ದಟ್ಸ್ ಟ್ರೂ. ಬಟ್ ಡಾಕ್ಟರ್ ಆಗಕ್ಕಾಗಲ್ಲ, ಆಗ್ಬೋದು. ಬಟ್ ಆಮೇಲೆ ರೇಡ್ ಆದಾಗ ಏನ್ ಮಾಡ್ತೀರಾ ಗೊತ್ತಿಲ್ಲ. ದಟ್ಸ್ ಟ್ರೂ. ಬಟ್ ನಾನು ಹೇಳ್ದೆ, ನೀವು ನೋಡಿ ಬೇರೆ ರೀತಿ ಡಾಕ್ಟರ್ ಕೂಡ ಆಗ್ಬೋದು ಅಂತ. ಡಾಕ್ಟರ್ ರಾಜ್ಕುಮಾರ್, ನೀವು ಫ್ಯೂಚರ್ ಅಲ್ಲಿ ಡಾಕ್ಟರ್ ಕಿರಣ್ ರಾಜ್. ಐ ಡೋಂಟ್ ಮೈಂಡ್. ಎಸ್ ಟ್ರೂ. ಈಗ ಕಿರಣ್ ರಾಜ್ ಅವರನ್ನ ನಾವು ನೋಡಿರೋದು ಸೀರಿಯಲ್ಗಳಲ್ಲಿ, ಅಲ್ಲಿ ಬಹಳಷ್ಟು ಚಿರಪರಿಚಿತ ಮುಖ. ಬಟ್ ನೀವು ಸಿನಿಮಾ ಮಾಡಿದ್ದೀರಾ, ಹೌದು, ಆದ್ರೆ ಈಗ ನಮ್ಗೆ ಸಿನಿಮಾದ ಬಗ್ಗೆ ಕೂಡ ಅಷ್ಟು ಪರಿಚಿತ ಮುಖ ಅಲ್ಲ ಸಿನಿಮಾದಲ್ಲಿ. ಅದ್ ನಿಮ್ಗೆ ಯಾಕೆ ಅನ್ಸುತ್ತೆ ಹಾಗೆ, ಸೀರಿಯಲ್ ಮತ್ತೆ ಸಿನಿಮಾದಲ್ಲಿ ಆ ಒಂದು ವೇರಿಯೇಷನ್? ರೈಟ್ ಪ್ರಾಜೆಕ್ಟ್, ರೈಟ್ ಪ್ರೊಜೆಕ್ಷನ್, ಕ್ಯಾರೆಕ್ಟರ್ ಸಿಗ್ಬೇಕು ಆ ತರ. ಲೈಕ್ ಜನಕ್ಕೆ ಮನಸ್ಸಲ್ಲಿ ಉಳ್ಕೊಳ್ಳೋ ತರ. ಸೊ ಮೇ ಬಿ ಆ ತರ ಕ್ಯಾರೆಕ್ಟರ್ ನಂಗೆ ಇನ್ನೂ ಸಿಕ್ಕಿಲ್ಲ. ಬಟ್ ಅದು ಸಿಗಲ್ಲ ಅಂತ ಏನಿಲ್ಲ, ಒಂದಿನ ಆಗುತ್ತೆ. ಸೊ ಐ ಆಮ್ ಪಾಸಿಟಿವ್ ಅಬೌಟ್ ಇಟ್.
ಸೊ ಅದು ಯಾವಾಗ್ಲೂ ಒಂದಿನ ಆಗುತ್ತೆ, ಬಟ್ ಆಗೇ ಆಗುತ್ತೆ ಅನ್ನೋದು ಗೊತ್ತಿದೆ. ಎಸ್, ಯಾವತ್ತೂ ಒಂದಿನ ಆಗುತ್ತೆ, ಬಟ್ ಹಾಗೆ ಆಗುತ್ತೆ. ಅದು ನೆಕ್ಸ್ಟ್ ಈಗ ಮಾಡ್ತಿರೋ ಮೂವಿ ಆಗುತ್ತೆ. ನೀವು ಆ ಮೂವಿ ಬಗ್ಗೆ ಎಕ್ಸ್ಪ್ಲೇನ್ ಮಾಡೋದದೆ ನಮ್ಗೆ. ಜಾಕಿ 42. ಜಾಕಿ 42 ಅಂತ ಒಂದು ಲೈಕ್ ಅನ್ಸುತ್ತೆ. ಆಕ್ಚುಲಿ ಹೇಳ್ಬೇಕು ಅಂದ್ರೆ ಪ್ರತಿ ಪ್ರಾಜೆಕ್ಟ್ ಮಾಡಿದಾಗ ಒಂದು ಪ್ರಾಜೆಕ್ಟ್ ಜೊತೆ ಒಂದಷ್ಟು ಹೋಪ್ಸ್ ಬಿಲ್ಡ್ ಆಗುತ್ತೆ, ಖಂಡಿತ. ಒಂದಷ್ಟು ಓಕೆ ಐ ವಿಲ್ ಬಿ ಮೋರ್ ನಿಯರ್ ಟು ಮೈ ಡ್ರೀಮ್ ಅಂತ ಒಂದು ಇದು ಬಿಲ್ಡ್ ಆಗುತ್ತೆ. ಸೊ ಆಬ್ವಿಯಸ್ಲಿ ಇದ್ರಲ್ಲಿ ಇದ್ದೇ ಇದೆ. ಸೊ ಅದು ಇದ್ದಾಗಲೇ ನೀವು ಮಾಡೋ ಕೆಲಸದಲ್ಲಿ ನೀವು 100 ಅಲ್ಲ 150% ಕೊಡಕ್ಕೆ ಟ್ರೈ ಮಾಡ್ತೀರಾ. ಬಿಕಾಸ್ ಯಾರದೇ ಮಿಸ್ಟೇಕ್ ಇರಲಿ, ನನ್ನ ಕಡೆಯಿಂದ ಯಾವುದೇ ಮಿಸ್ಟೇಕ್ ಇರಬಾರ್ದು. ಲೈಕ್ ನಾಳೆ ಒಂದು 10 ವರ್ಷ ಆದ್ಮೇಲೆ ವೆನ್ ಮೈ ವರ್ಕ್ ವಿಲ್ ಬಿ ಅಪ್ರಿಷಿಯೇಟೆಡ್, ಹಿಂದೆ ತಿರುಗಿ ನೋಡಿದಾಗ ಈ ಪ್ರಾಜೆಕ್ಟ್ಸ್ ನೋಡಿದಾಗ್ಲೂ ಪಾಪ ಅಲ್ಲೂ ಅವ್ನು ತುಂಬಾ ಕಷ್ಟಪಟ್ಟಿದ್ದ, ಅಲ್ಲೂ ಹಿ ಹ್ಯಾಸ್ ಗಿವನ್ ಹಿಸ್ ಬೆಸ್ಟ್ ಅಂತಾನೆ ಇರಬೇಕು. ಆಮೇಲೆ ಯಾವ ಟೈಮಲ್ಲಿ ಯಾವ್ದು ಯಾವಾಗ ಹೇಗೆ ವರ್ಕ್ ಆಗುತ್ತೆ ಅಂತ ಯು ನೆವರ್ ನೋ. ಟ್ರೂ. ಹೌದು. ಸೊ ಮೇ ಬಿ ಇಫ್ ಇನ್ ಕೆಲವು ಸಲ ಏನಾಗುತ್ತೆ ಅಂತಂದ್ರೆ ಥಿಯೇಟರ್ ಅಲ್ಲಿ ಸಿನಿಮಾ ವರ್ಕ್ ಆಗದಿದ್ರು OTT ಯಾರೋ ನೋಡಿ ಅದನ್ನ ಮತ್ತೆ ಬೂಮ್ ಆಗೋಗುತ್ತೆ. ಸೊ ಆ ತರ ಎಕ್ಸಾಂಪಲ್ಸು ಇದೆ. ಸೊ ಮಾಡೋ ಕೆಲಸ ಯಾವಾಗ್ಲೂ ಪರ್ಫೆಕ್ಟ್ ಆಗಿ ಮಾಡ್ಬೇಕು ಅಂತ ನಾನು ನಂಬಿದ್ದೀನಿ. ಎಸ್, ಇವಾಗ ನಮ್ಗೆ ತುಂಬಾ ಕ್ಯೂರಿಯಾಸಿಟಿ ಇರುವಂತ ನಿಮ್ಮ ಮುಂದಿನ ಫಿಲ್ಮ್ ಬಗ್ಗೆ. ಅದೇ ಜಾಕಿ. ಏನ್ ಇದು, ಏನ್ ಕಥೆ, ಏನ್ ವಿಷಯ? ಸೊ ರೇಸ್ ಕೋರ್ಸ್ ಬ್ಯಾಕ್ ಡ್ರಾಪ್ ಅಲ್ಲಿ ನಡೆಯುವಂತ ಒಂದು ಕತೆ ಇದೆ. ಅಣ್ಣ ತಮ್ಮ ಇಬ್ರು ಇದಾರೆ. ಸೊ ಡ್ಯೂಯಲ್ ರೋಲ್ ಪ್ಲೇ ಮಾಡ್ತಾ ಇದೀನಿ ಇದರಲ್ಲಿ. ವಾವ್, ಇವಾಗ ನೋಡಿ ಇದು ಹೊಸ ವಿಷಯ, ಡಬಲ್ ಆಕ್ಟಿಂಗ್. ಯಾ, ಸೊ ಆಸ್ ಅನ್ ಆಕ್ಟರ್ ನನಗೆ ಎಕ್ಸ್ಪ್ಲೋರ್ ಮಾಡಕ್ಕಂತೂ ತುಂಬಾ ಅಂದ್ರೆ ತುಂಬಾ ಆಪರ್ಚುನಿಟೀಸ್ ಇದರಲ್ಲಿ ಸಿಕ್ಬಿಟ್ಟಿದೆ. ಬಿಕಾಸ್ ಒಂದೇ ಫ್ರೇಮ್ ಅಲ್ಲಿ 2 ಡಿಫ್ರೆಂಟ್ ಕ್ಯಾರೆಕ್ಟರ್ ನ ಪ್ಲೇ ಮಾಡೋದು ಅದು ನೋಡೋಷ್ಟು ಈಸಿ ಇರಲ್ಲ. ಬಿಕಾಸ್ ಸಿಂಗಲ್ ಪರ್ಸನಾಲಿಟಿ ಆಗಿ ಯು ಹ್ಯಾವ್ ಟು ಪ್ಲೇ 2 ಡಿಫ್ರೆಂಟ್ ಪರ್ಸನಾಲಿಟೀಸ್. ಸೊ ಆಸ್ ಅ ಆಕ್ಟರ್ ನನಗೆ ಆಕ್ಟಿಂಗ್ ಸ್ಕಿಲ್ ತುಂಬಾ ಶಾರ್ಪ್ ಆಗ್ತಿದೆ ಇದರಲ್ಲಿ. ಸೊ ಐ ಆಮ್ ಲವಿಂಗ್ ದಿಸ್. ಲೈಕ್ ನಾನು ಫುಟೇಜಸ್ ಎಲ್ಲ ನೋಡಿದ್ದೀನಿ ಅಂಡ್ ಇಟ್ಸ್ ಎಕ್ಸೈಟಿಂಗ್. ಹಂಗಂದ್ರೆ ಇವಾಗ ಬಿಗ್ ಬ್ರೇಕಿಂಗ್ ಕೊಡುವಂತ ಒಂದು ಮೂವಿ ಆಗುತ್ತೆ ನಿಮ್ ಲೈಫ್ ಅಲ್ಲಿ ಇದು? ಯು ನೆವರ್ ನೋ, ಐ ಆಲ್ವೇಸ್ ವರ್ಕ್ ಫಾರ್ ದಟ್. ಸೊ ಬಟ್ ನೀವು ವರ್ಕ್ ಮಾಡುವಾಗ ಹೆಂಗ ಅನ್ಸುತ್ತೆ? ಇಲ್ಲಿ ತನಕ ವರ್ಕ್ ಮಾಡ್ಕೊಂಡು ಬಂದಿರೋದು ಇದು ಒಂದು ಡಿಫರೆನ್ಸ್ ಏನು ಅಂದ್ರೆ ಪ್ರತಿ ಪ್ರಾಜೆಕ್ಟ್ ಏನ್ ಹೊಸದು ಬರುತ್ತಲ್ಲ ಅಲ್ಲಿ ಏನೋ ಒಂದು ಅಪ್ಡೇಟ್ ಆಗೇ ಇರುತ್ತೆ. ಸೊ ಇಷ್ಟು ವರ್ಷ ಏನ್ ಮಾಡ್ಕೊಂಡು ಬಂದಿದ್ದೀನಿ ಅದು ಎಲ್ಲಕ್ಕಿಂತ ದಿಸ್ ಇಸ್ ದ ಮೋಸ್ಟ್ ಅಪ್ಡೇಟೆಡ್ ವರ್ಷನ್ ಫಾರ್ ಮೀ. ಸೊ ಫಾರ್ ಮೀ ದಿಸ್ ಇಸ್ ದ ಮೋಸ್ಟ್ ಬಿಗ್ಗೆಸ್ಟ್ ಥಿಂಗ್. ಎಸ್, ಈಗ ಟೀಸರ್ ನೋಡುವಾಗ ಈ ಕುದುರೆ ರೇಸ್ ಅದೆಲ್ಲ ವಿಚಾರ ಇದೆ. ನನಗೆ ಟೀಸರ್ ನೋಡುವಾಗ ನಂಗೆ ಈಗ ಕುದುರೆ ರೇಸ್ ಬಗ್ಗೆ ಝೀರೋ ನಾಲೆಜ್, ಇಂಟ್ರೆಸ್ಟ್ ಕೂಡ ಝೀರೋ. ನಂಗೆ ಇಂಟ್ರೆಸ್ಟ್ ಇಲ್ಲ ರೇಸ್ ಬಗ್ಗೆ. ಈಗ ನಂತರನೇ ತುಂಬಾ ಆಡಿಯನ್ಸ್ ಇದಾರಪ್ಪ, ಅವ್ರಿಗೆ ಇಂಟ್ರೆಸ್ಟ್ ಇಲ್ಲ ರೇಸ್ ಅಂದ್ರೆ ಏನು ಅಂತ. ಹಂಗಂದ್ರೆ ಅಂತವ್ರು ಯಾಕೆ ಆಡಿಯನ್ಸ್ ಬರಬೇಕು ನಾಡ್ದು ಫಿಲ್ಮ್ ನೋಡೋದಕ್ಕೆ? ಇಲ್ಲ, ಸೊ ಈ ಸಿನಿಮಾದಲ್ಲಿ ನೋಡಿದಾಗ ಫಸ್ಟ್ ಪರ್ಸನ್ ಪರ್ಸ್ಪೆಕ್ಟಿವ್ ಅಲ್ಲಿ ಸಿನಿಮಾ ಮಾಡಿದಾಗ ನಿಮ್ಗೆ ಒಂದು ಇಂಟ್ರೊಡಕ್ಷನ್ ಅಂಡ್ ದೆನ್ ಅಲ್ಲಿ ಎಕ್ಸ್ಪ್ಲೋರಿಂಗ್ ಅಂಡ್ ದೆನ್ ದ ಸ್ಟೋರಿ ಕಂಟಿನ್ಯೂಸ್. ಸೊ ನಿಮ್ಗೆ ಫ್ರಮ್ ಸ್ಕ್ರಾಚ್ ಈಗ ಹೊಸಬ್ರು ಒಳಗಡೆ ಬಂದಾಗ ಅದ್ ಏನ್ ಎಕ್ಸ್ಪೀರಿಯನ್ಸ್ ಆಗಿರುತ್ತಲ್ಲ ಅಲ್ಲಿಂದ ಹಿಡಿದು ಸ್ಟೋರಿ ಕಂಟಿನ್ಯೂ ಆಗುತ್ತೆ. ಸೊ ಬೈ ದ ಟೈಮ್ ದ ಫಿಲ್ಮ್ ಫಿನಿಶ್ ನಿಮ್ಗೆಲ್ಲ ಗೊತ್ತಿರುತ್ತೆ. ಓಕೆ, ಹಂಗಂದ್ರೆ ಆ ಇಂಟ್ರೆಸ್ಟ್ ಇಲ್ಲದೆ ಇರೋರು ಕೂಡ ಅದನ್ನ ಮೂವಿನ ಅಷ್ಟು ಎಂಜಾಯ್ ಮಾಡೋದಕ್ಕೆ ಸಾಧ್ಯ. ಅದು ಅಲ್ಲದೆ ಲೈಕ್ ಅದು ಒಂದು ಪಾರ್ಟ್ ಇರೋದು, ಅದು ಒಂದು ಪಾರ್ಟ್ ಇದೆ. ಬಟ್ ಅದು ಅಲ್ಲದೆ ಒಂದು ಕತೆ ಹೋಗ್ತಾ ಇದೆ. ಲೈಕ್ ಪರ್ಸನಲ್ ಲೈಫ್ ಸಿನಾರಿಯೋಸ್ ಎಲ್ಲ ಇರೋದ್ರಿಂದ ಅದು ಎಲ್ಲೋ ಒಂದ್ ಕಡೆ ರಿಲೇಟೇಬಲ್ ಆಗಿರುತ್ತೆ. ಈಗ ಆಸ್ ಅನ್ ಆಕ್ಟರ್ ನನ್ಗೆ ಒಂದಷ್ಟು ಕಷ್ಟ ಇದೆ, ಆಸ್ ಅ ಇಂಜಿನಿಯರ್ ಇನ್ನೊಬ್ರಿಗೆ ಇನ್ನೊಂದು ಕಷ್ಟ ಇದೆ. ಬಟ್ ಎಲ್ಲೋ ಒಂದ್ ಕಡೆ 2 ಕಷ್ಟನೂ ಕೊಲೈಡ್ ಆಗುತ್ತೆ. ಸೊ ಆ ತರ ಒಂದಷ್ಟು ಸುಮಾರು ಸನ್ನಿವೇಶ ಇದೆ ಇದರಲ್ಲಿ. ಎಸ್, ಈಗ ಕರ್ಣ ಮತ್ತೆ ಸಿನಿಮಾ ಎರಡು ಒಟ್ಟಿಗೆ ಮಾಡ್ತಿದ್ದೀರಲ್ವಾ? ಈಗ ಶೂಟಿಂಗ್ ಕ್ಲಾಶಸ್ ಎಲ್ಲ ಆಗೋದಿಲ್ವಾ? ಹೇಗೆ ಅದು ಮ್ಯಾನೇಜ್ ಮಾಡ್ತೀರಾ ನೀವು? ಹಾ, ಸ್ವಲ್ಪ ಕಷ್ಟ ಆಗುತ್ತೆ, ಬಟ್ ಮ್ಯಾನೇಜ್ ಆಗುತ್ತೆ. ಈಗ ನನ್ನ ಸೀರೀಸ್ ಕೂಡ ಪ್ಯಾರಲಲಿ. ಸೊ ಐ ಆಮ್ ಪ್ಲೇಯಿಂಗ್ 3 ಡಿಫ್ರೆಂಟ್ ಕ್ಯಾರೆಕ್ಟರ್ಸ್ ಅಟ್ ದ ಸೇಮ್ ಟೈಮ್. ಸೊ ಒಂದ್ ಕಡೆ ಕರ್ಣ ಪ್ಲೇ ಮಾಡ್ತಾ ಇದ್ದೀನಿ, ಅದಕ್ಕೆ ಡೆಡ್ ಆಪೋಸಿಟ್ ಒಂದು ಸೀರೀಸ್ ಮಾಡ್ತಾ ಇದ್ದೀನಿ, ಅದಕ್ಕೆ ಡೆಡ್ ಆಪೋಸಿಟ್ ಕ್ಯಾರೆಕ್ಟರ್ಸ್ ಇಲ್ಲಿ ಡ್ಯೂಯಲ್ ರೋಲ್. ಈಗ ನಂಗೆ ಅದೇ ಡೌಟ್ ಅನ್ಸೋದು, ಈಗ ಒಬ್ರು ಸಿನಿಮಾ ಮಾಡ್ತಿದ್ದಾರೆ ಅಂತ ಹೇಳಿದ್ರೆ ಇಲ್ಲಪ್ಪ ನಾನು ಬಿಸಿ ಇದ್ದೀನಿ, ಶೂಟಿಂಗ್ ಅಲ್ಲಿ ಬಿಸಿ ಇದ್ದೀನಿ, ಡೇಟ್ಸ್ ಕೊಡಕ್ ಆಗೋದಿಲ್ಲ, ಈ ತರ ಎಲ್ಲ ವಿಚಾರಗಳಿರುತ್ತೆ. ಸರಿ, ಸಿನಿಮಾ ಜೊತೆ ಸೀರಿಯಲ್ ಮಾಡೋದಂದ್ರೆ ಹೇಳೋಣ ಏನೋ ಮ್ಯಾನೇಜ್ ಮಾಡ್ತಿದ್ದೀರ, ಜೊತೆಗೆ ಸೀರೀಸ್ ಕೂಡ ಮಾಡ್ತಿದ್ದೀರಾ. 3 ಮ್ಯಾನೇಜ್ ಮಾಡ್ಬೇಕು ಅಂದ್ರೆ ರೆಸ್ಟ್ ಇಲ್ಲ, ನಿಮ್ಗೆ ರಜೆ ಎಲ್ಲ ಏನಿಲ್ಲ ನಮ್ ತರ ಸಂಡೇ. ನನ್ಗೆ ಆ ಸಂಡೇ ಮಂಡೇ ಡೇಟ್ ಅವೆಲ್ಲ ಯಾವ್ದು ಗೊತ್ತಿರಲ್ಲ. ನನ್ ಕೆಲಸ ಬೆಳಿಗ್ಗೆ ಎದ್ದೇಳೋದು, ಕೆಲ್ಸಕ್ಕೆ ಹೋಗೋದು, ವಾಪಸ್ ಮನೆಗೆ ಹೋಗೋದು. ಆಮೇಲೆ ನನ್ಗೆ ಗೆಲುವು ಅನ್ನೋದು ನೆಸೆಸಿಟಿ ಅಲ್ಲ, ಹಠ. ಸೊ ಐ ಹ್ಯಾವ್ ಟು ಡು ಇಟ್. ಸೂಪರ್, ಅದು ಚೆನ್ನಾಗಿದೆ. ಹಠ ಇದ್ರೆ ಮಾತ್ರ ಸಾಧ್ಯ. ಬಟ್ ಆದ್ರೂ ಅನ್ಸಲ್ವಾ ನಿಮ್ಗೆ ಒಂದ್ ಸ್ವಲ್ಪನೂ ರೆಸ್ಟ್ ಮಾಡಲ್ಲ, ನಾನು ತುಂಬಾ ಬ್ಯುಸಿ ಆಗ್ಬಿಟ್ನಾ? ಎಷ್ಟು ಗಂಟೆಗೆ ಹೇಳ್ತೀರಾ ನೀವು? ಎಷ್ಟು ಗಂಟೆಗೆ ಮಲಗ್ತೀರಾ? 5:36 ನಾನು ಎದ್ದೇಳ್ತೀನಿ. ಅಂಡ್ ಶೂಟ್ ಇಲ್ಲ ಅಂದ್ರೆ ಐ ಸ್ಲೀಪ್ ಅಟ್ 10. ಶೂಟ್ ಇದೆ ಅಂತಂದ್ರೆ ಬೆಳಗ್ಗೆ 4 ಗಂಟೆ ಆದ್ರೂ ಆಯ್ತು. ಮತ್ ಮಲಗೋದೇನಿಲ್ಲ, ಸುಮ್ನೆ ಎತ್ಕೊಂಡ್ ಬರೋದೆ? ಹಾ, ಅಂದ್ರೆ ನನ್ಗೆ ಅದು ಯಾವತ್ತೂ ನಾನು ಅದಕ್ಕೆ ಕಂಪ್ಲೇಂಟ್ ಮಾಡ್ತಾ ಇಲ್ಲ. ಬಿಕಾಸ್ ಕೆಲಸ ಸಿಗೋದು ನನ್ನ ಪ್ರಕಾರ ಇಟ್ಸ್ ಅ ಬ್ಲೆಸ್ಸಿಂಗ್. ಇಲ್ದೇ ಇದ್ದಾಗ ಅದ್ರ ವ್ಯಾಲ್ಯೂ ಗೊತ್ತಾಗುತ್ತೆ. ಸೊ ಸಿಕ್ದಾಗ ಅದ್ರ ಬಗ್ಗೆ ಕ್ರಿಪ್ ಮಾಡೋ ಬದಲು ಅದನ್ನ ಎಂಜಾಯ್ ಮಾಡಬೇಕು. ಅಂಡ್ ನಾನು ಇಲ್ಲಿ ಬಂದಿರೋದು ಇಷ್ಟಪಟ್ಟು, ಕಷ್ಟಪಟ್ಟು ಕೆಲಸ ಮಾಡೋ ನೆಸೆಸಿಟಿ ನಂಗಿಲ್ಲ. ನಾನು ಇಷ್ಟಪಟ್ಟೆ ಮಾಡ್ತಾ ಇದ್ದೀನಿ. ಸೊ ಐ ಎಂಜಾಯ್ ದ ಪ್ರೊಸೆಸ್. ನನಗೆ ಸೆಟ್ಗೆ ಹೋದಾಗ ಹೊಸ ಕ್ಯಾಮ್ರಾ ಬಂದಾಗ ಅದ್ರ ಬಗ್ಗೆ ತಿಳ್ಕೋಬೇಕು ಅಂತ ಖುಷಿ ಆಗುತ್ತೆ. ಅಥವಾ ಏನಾದ್ರು ಎಕ್ವಿಪ್ಮೆಂಟ್ಸ್ ಹೊಸದ್ ಏನಾದ್ರು ಟೆಕ್ನಿಕಲ್ ಇದ್ದಾಗ ಅದ್ರ ಬಗ್ಗೆ ತಿಳ್ಕೊಳ್ಳೋದು ತುಂಬಾ ಖುಷಿ ಆಗುತ್ತೆ. ಹೌ ದ ಪ್ರೊಸೆಸ್ ಇಸ್ ಡನ್, ನನಗೆ ದ ಹೋಲ್ ಪ್ರೊಸೆಸ್ ಇಟ್ ಸೆಲ್ಫ್ ಸೀಮ್ಸ್ ವೆರಿ ಬ್ಯೂಟಿಫುಲ್. ಸೊ ನಾನು ಪ್ರತಿ ಕ್ಷಣನೂ ಎಂಜಾಯ್ ಮಾಡ್ತೀನಿ ಇಲ್ಲಿ. ನಾನು ಆದಷ್ಟು ಬೆಳಗಿನ ಸಂಜೆ ತನಕ ಇಲ್ಲಿದ್ರು ಐ ಡೋಂಟ್ ಕಂಪ್ಲೇನ್, ಐ ಎಂಜಾಯ್ ಇಟ್.
ನಮ್ಗೆ ಏನ್ ಅನ್ಸುತ್ತೆ ಅಂದ್ರೆ ನಿಮ್ಮ ಮಾತುಗಳನ್ನು ಕೇಳಿದಾಗ ಅಥವಾ ನಿಮ್ಮ ವರ್ಕ್ ಸ್ಟೈಲ್ ನೋಡಿದಾಗ ನಿಮ್ಗೆ ತುಂಬಾ ಅರ್ಜ್ ಇದೆ ಎಲ್ಲ ವಿಷಯದಲ್ಲೂ ಮಾಡ್ಬೇಕು ಅಂತ. ಈ ಸಿನಿಮಾ ಇಂಡಸ್ಟ್ರಿಗೆ ಬರ್ಬೇಕು ಅನ್ನುವಂಥ ಅರ್ಜ್ ಯಾಕೆ ಕ್ರಿಯೇಟ್ ಆಯ್ತು? ಜೊತೆಗೆ ಇಲ್ಲಿ ಬಂದ್ಮೇಲೂ ತುಂಬಾ ಸಕ್ಸಸ್ ಸಿಕ್ಕಿದೆ ನಿಮ್ಗೆ, ಸ್ಟಿಲ್ ಸಕ್ಸಸ್ ಸಿಕ್ಕಿದ್ ಆದ್ಮೇಲೂ ಕೂಡ ಅದೇ ಹಾನೆಸ್ಟಿಲಿ ನೀವು ಮುಂದುವರಿತಿದ್ದೀರಾ. ಏನ್ ಇದು ಸೀಕ್ರೆಟ್ ಅಂತ? ಅಂದ್ರೆ ಸಕ್ಸಸ್ ಇಸ್ ನೆವರ್ ಅ ಡೆಸ್ಟಿನೇಷನ್, ಇಟ್ಸ್ ಅ ಜರ್ನಿ. ಆಮೇಲೆ ಸಕ್ಸಸ್ ಅನ್ನೋ ಡೆಫಿನೇಷನ್ ಪ್ರತಿಯೊಬ್ಬರದು ಬೇರೆ ಬೇರೆ ರೀತಿ ಇದೆ. True. ನಾನು ಒಂದು 2 ಕೋಟಿ ಎಫ್ ಡಿ ಮಾಡಿದ್ರೆ ಸಾಕು, ನನ್ನ ಸಕ್ಸಸ್ ಅನ್ನೋ ಮೈಂಡ್ ಸೆಟ್ ಬೇರೆ ಇರುತ್ತೆ. ನಾನು ಒಂದು ಕಾರ್ ತಗೊಂಡ್ರೆ ಸಕ್ಸಸ್ ಬೇರೆ ಇರುತ್ತೆ. ಇನ್ಸ್ಟಾಗ್ರಾಮ್ ಅಲ್ಲಿ ನೋಡಿರ್ತೀರಾ, ಐಫೋನ್ ತಗೊಂಡ್ರೆ ಫೈನಲಿ ಟ್ರೂ. ಸಚ್ ಅ ಬಿಗ್ ಅಚೀವ್ಮೆಂಟ್ ಅಂತಾನು ಹಾಕ್ತಾರೆ. ಸೊ ಎಲ್ಲರಿಗೂ ಬೇರೆ ಬೇರೆ ಪರ್ಸ್ಪೆಕ್ಟಿವ್ ಇರುತ್ತೆ ಇನ್ ಟರ್ಮ್ಸ್ ಆಫ್ ಸಕ್ಸಸ್. ಸೊ ನನ್ ಏನ್ ಗೋಲ್ ಏಮ್ ಇಟ್ಕೊಂಡು ಬಂದಿದ್ದೀನಿ ಅದು ತುಂಬಾ ತುಂಬಾ ಅಂದ್ರೆ ತುಂಬಾ ದೂರ ಇದೆ. ಇಟ್ಸ್ ಲೈಕ್ ನೀವು ಈಗ ಸಕ್ಸಸ್ ಅಂತ ಹೇಳ್ತಿದ್ರೆ ನನ್ ಫೀಲ್ ಆಗುತ್ತೆ ಐ ಮೀನ್ ಮೈನಸ್, ನಾಟ್ ಈವನ್ ಝೀರೋ, ಐ ಮೀನ್ ಮೈನಸ್. ಹೌದಾ? ನನ್ ಗೋಲ್ ಅಷ್ಟು ದೂರ ಇದೆ. ಸೊ ಐ ಆಮ್ ಜಸ್ಟ್ ಟ್ರಾವೆಲಿಂಗ್ ಟುವರ್ಡ್ಸ್ ಇಟ್. ಅಂದ್ರೆ ಈಗ ನಂಗೆ ಏನಿದೆ ಅಂತಂದ್ರೆ, ನೀವೀಗ ಸಕ್ಸಸ್ ಬಗ್ಗೆ ಹೇಳಿದ್ರಿ, ಈಗ ನಿಮ್ಮ ಸಕ್ಸಸ್ ಏನು? ನಿಮ್ಗೆ ಹಿಂಗಾದ್ರೆ ನಾನು ಓಕೆನಪ್ಪ, ನಾನೇನೋ ಮಾಡಿದ್ದೀನಿ ಅಂತ. ಖಂಡಿತ ಅದಕ್ಕೆ ಎಂಡ್ ಇರೋದಿಲ್ಲ. ಬಟ್ ಹಿಂಗದೆ ಕೆಲವ್ರಿಗೆ ದುಡ್ಡು ಮಾಡ್ಬೇಕು ಅಂತಿರುತ್ತೆ, ನೇಮ್ ಫೇಮ್ ಮಾಡ್ಕೋಬೇಕು ಅಂತಿರುತ್ತೆ, ಅಥವಾ ಸುಮ್ಮನೆ ಮನೇಲಿ ಕೂತ್ಕೊಂಡು ಬಿಡೋಣಪ್ಪ ಇಷ್ಟಕ್ಕೆ ರಿಟೈರ್ಮೆಂಟ್ ತಗೊಂಡು ಅಂತ ಇರುತ್ತೆ. ನಿಮ್ದು ಏನಿದೆ ಒಂದು ಫೈನಲ್ ಗೋಲ್, ಲೈಫ್ ಗೋಲ್ ಏನಿದೆ? ಲೈಫ್ ಗೋಲ್ ಒಂದು, ಐ ಶುಡ್ ಬಿ ಪ್ರೌಡ್ ಆಫ್ ಮೈ ಸೆಲ್ಫ್, ಪೀಪಲ್ ರಿಲೇಟೆಡ್ ಟು ಮೀ ಶುಡ್ ಬಿ ಪ್ರೌಡ್ ಆಫ್ ಮೀ. ಅದು ಅಲ್ಲದೆ ಯಾವ ಫೀಲ್ಡ್ ಅಲ್ಲಿ ನಾನು ಇದೀನಿ, ಯಾವ ಕೆಲಸ ನಾನು ಮಾಡ್ತಾ ಇದೀನಿ, ಅದರದ್ದು ಅಪ್ಪರ್ ಮೋಸ್ಟ್ ಸೀಟ್ ಅನ್ನೋದು ಏನಿದೆಯಲ್ಲ, ಐ ಶುಡ್ ಬಿ ದೇರ್ ಅಷ್ಟೇ. ಅಲ್ಲಿಂದ ಕೂತ್ಕೊಂಡು ಒಂದ್ಸಲ ಪ್ರಪಂಚ ನೋಡ್ಬೇಕು, ಹೌ ಇಟ್ ಫೀಲ್ಸ್ ಟು ಬಿ ದ ನಂಬರ್ 1 ಪರ್ಸನ್ ಆನ್ ದ ಪ್ಲಾನೆಟ್. ಇಂಡಸ್ಟ್ರಿಲ್ ನಂಬರ್ 1 ಪರ್ಸನ್ ಆಗ್ಬೇಕು ಅಂತ. ಎಸ್. ಹಾಗಾದ್ರೆ ಆ ಟೈಮ್ ಅಂತೂ ಬೇಗ ಬರ್ಲಿ, ನಾವು ಅದನ್ನ ನೋಡೋಂತಾಗ್ಲಿ. ಬಟ್ ಈಗ ನಂಬರ್ 1 ಪ್ಲೇಸ್ ಅಂತ ಬಂದಾಗ, ಇವಾಗ್ಲೂ ಕೂಡ ಕರ್ಣ ನಂಬರ್ 1 ಪ್ಲೇಸ್ ಅಲ್ಲಿ ಇದೆ. ಅದು ಹೇಗೆ ಅಕ್ಸೆಪ್ಟ್ ಮಾಡ್ಕೋತಿದ್ದೀರಾ? ಜನಗಳ ಪ್ರೀತಿ ಅಂಡ್ ನಿಮ್ಗೆ ಕೊಡ್ತಿರುವಂತ ಬೆಸ್ಟ್ ಕಮೆಂಟ್ಸ್ ಯಾವುದು ಕರ್ಣಗೆ? ಜನ ಆಕ್ಟಿಂಗ್ ಇಷ್ಟಪಡ್ತಾರೆ ಅಂಡ್ ಅದ್ರ ಬಗ್ಗೆ ಒಂದಷ್ಟು ಪ್ರೀತಿ ತೋರಿಸ್ತಾರೆ. ನಾನು ಎಲ್ಲೇ ಹೊರಗಡೆ ಹೋದಾಗ ಮಗ ತರ ಟ್ರೀಟ್ ಮಾಡ್ತಾರೆ, ಮನೆ ಫ್ಯಾಮಿಲಿಯವ್ರ ತರ ಟ್ರೀಟ್ ಮಾಡ್ತಾರೆ. ಸೊ ಐ ಫೀಲ್ ಇಟ್ಸ್ ಕೈಂಡ್ ಆಫ್ ಅ ಬ್ಲೆಸ್ಸಿಂಗ್ ಫಾರ್ ಮೀ. ಅಂಡ್ ತುಂಬಾ ನಿಜ ಹೇಳ್ಬೇಕು ಅಂದ್ರೆ ನಂದು ಯಾವ್ದು ಜಾಸ್ತಿ ತಲೆಗೆ ಹಾಕೊಳಕ್ ಹೋಗಲ್ಲ. ನಾನು ಬೆಳಿಗ್ಗೆ ಹೋಗಿ ಕೆಲಸ ಮಾಡ್ತೀನಿ, ಕೆಲಸ ಚೆನ್ನಾಗಿದೆಯಾ ಅಂತ ನೋಡ್ತೀನಿ, ಮನೆಗೆ ಹೋಗ್ತೀನಿ. ಅಂಡ್ ವಾಟ್ ಎವರ್ ಕಮ್ಸ್ ವಿತ್ ದ್ಯಾಟ್, ಇಟ್ಸ್ ಅ ಬೈ ಪ್ರಾಡಕ್ಟ್ ಆಫ್ ಮೈ ವರ್ಕ್. ಸೊ ಇಫ್ ಇನ್ ಕೇಸ್ ಇವತ್ತು ಜನ ಎಷ್ಟೊಂದು ಪ್ರೀತಿ ಮಾಡ್ತಿದ್ದಾರೆ ಅಂದ್ರೆ ನನ್ನ ಕೆಲಸಕ್ಕೆ ಬಂದಿರೋಂಥ ಒನ್ ಆಫ್ ದ ರಿಸಲ್ಟ್ ಅದು. ಓಕೆ. ಸೊ ನಾನು ಅಷ್ಟೇ ಅದನ್ನ ನೋಡ್ತಾ ಇರೋದು. ಅದು ಏನೋ ತಲೆ ಮೇಲೆ ಕಿರೀಟ ಅನ್ನೋ ತರ ನಾನು ಅದನ್ನ ನೋಡಕ್ ಹೋಗಲ್ಲ. ಆತರ ಇದ್ರೆ ಮಾತ್ರ ನೆಕ್ಸ್ಟ್ ಪ್ರಾಬ್ಲಮ್ ಆಗುತ್ತೆ ಅಂತ ಅಲ್ವಾ? ಕಿರೀಟ ಅಂದ್ರೆ ನೀವು ಅದನ್ನೇ ಸಕ್ಸಸ್ ಅನ್ಕೋಬಿಟ್ರೆ ನಾನು ನೆಕ್ಸ್ಟ್ ಅಚೀವ್ಮೆಂಟ್ ಗೆ ಹೋಗೋದು ಹೇಗೆ? ಸೊ ಇಟ್ಸ್ ಓಕೆ, ನೀವು ಫಸ್ಟ್ ಸ್ಟ್ಯಾಂಡರ್ಡ್ ಅಲ್ಲಿ 98 ಮಾರ್ಕ್ಸ್ ತಗೊಂಡ್ರಿ, ಅದು ಅಲ್ಲಿಗೆ ಓಕೆ. ಈಗ ಸೆಕೆಂಡ್ ಸ್ಟ್ಯಾಂಡರ್ಡ್ ಬಂದಿದ್ರೆ ಅಲ್ಲಿ ಮತ್ತೆ ಓದಿ ಅಲ್ಲಿ ಮಾಡಿ, ಅಂಡ್ ಇಟ್ ಗೋಸ್ ಆನ್ ಟಿಲ್ ಯು ವಾಂಟ್ ಟು ಲರ್ನ್. ಸೊ ಲರ್ನಿಂಗ್ ಅನ್ನೋದು ಎಲ್ಲಿ ತನಕ ಇದೆ, ಅಲ್ಲಿ ತನಕ ದೇರ್ ಇಸ್ ನೋ ಸಚ್ ಥಿಂಗ್ ಕಾಲ್ಡ್ ಯು ಆರ್ ಡನ್. ಸೊ ದಟ್ ಜರ್ನಿ ಇಸ್ ವೆರಿ ಲಾಂಗ್. ಎಸ್. ಬಟ್ ನಿಮ್ಮ ಕೋ ಆರ್ಟಿಸ್ಟ್ ಹೇಳಿದ್ರು, ಭವ್ಯ ಮತ್ತೆ ನಮ್ರತಾ, ನೀವು ಸೆಟ್ಟಲ್ ಜಾಸ್ತಿ ಮಾತಾಡೋದಿಲ್ಲ ಅಂತೆ, ತುಂಬಾ ಇಂಟ್ರೋವರ್ಟ್ ಅಂತೆ, ಮತ್ತೆ ಲಾಸ್ಟ್ಗೆ ಜೋಕ್ ಕ್ರ್ಯಾಕ್ ಮಾಡಕ್ ಸ್ಟಾರ್ಟ್ ಮಾಡ್ತೀರಂತೆ, ಆಮೇಲೆ ವಾಪಸ್ ನೀವ್ ಎಲ್ಲಿರ್ತೀರ ಅಂತಾನೆ ಗೊತ್ತಾಗೋದಿಲ್ಲ ಅಂತ. ಯಾಕೆ ಹಂಗೆ? ನೀವು ಹಂಗೇನಾ? ನಮ್ಗೆ ಅನ್ಸೋದಿಲ್ಲ ನೋಡುವಾಗ, ನೀವು ತುಂಬಾ ಜಾಯಲ್ ಅಂತ ಅನ್ಸುತ್ತೆ, ಬಟ್ ನೀವು ತುಂಬಾ ಸೈಲೆಂಟ್ ಆಗಿರ್ತೀರಂತೆ, ಹೌದಾ? ಅಂದ್ರೆ ವರ್ಕ್ ರಿಲೇಟೆಡ್ ಏನೇನ ಸ್ವಲ್ಪ ಜಾಸ್ತಿ ಹಂಗೆ ವರ್ಕ್ ಮಾತ್ರ, ಪರ್ಸನಲ್ ಎಲ್ಲ ನೀವು? ನನ್ಗೆ ಅಂದ್ರೆ ಪರ್ಸನಲ್ ವಿಷಯ ಡಿಸ್ಕಸ್ ಮಾಡುವಂತದ್ದು ಏನು ಇಲ್ಲ. ಆಮೇಲೆ ಒಂದ್ ಸೆಟಲ್ ನಂಗೆ ಯಾರು ಪರಿಚಯ ಆದ್ರೆ ಅಲ್ಲಿ ಒಂದ್ ವರ್ಕ್ ರಿಲೇಶನ್ಶಿಪ್ ಅಂತ ಇರುತ್ತೆ. ಅದು ಬಿಟ್ಟು ಅಪಾರ್ಟ್ ಫ್ರಮ್ ದಟ್, ವಾಟ್ ಎವರ್ ದೇರ್ ಇಸ್ ಇನ್ ಯೋರ್ ಪರ್ಸನಲ್ ಲೈಫ್, ಇಟ್ ಬಿಲಾಂಗ್ಸ್ ಟು ಯು. ಅದ್ರಲ್ಲಿ ನಂದೇನು ಏನಂತಾರೆ ಅದಕ್ಕೆ ಇನ್ವಾಲ್ವ್ಮೆಂಟ್ ಇಲ್ಲ. ಸೊ ಅದ್ರ ಬಗ್ಗೆ ತಿಳ್ಕೊಂಡು ನಾನು ಏನು ಮಾಡ್ಬೇಕಾಗಿಲ್ಲ. ಬಟ್ ಅಂತರ ಅನ್ಸುತ್ತಾ? ಇವಾಗ ನಿಮ್ಮ ಫಸ್ಟ್ ಒಂದು ನೀವೇನಾದ್ರೂ ಸ್ಟೂಡೆಂಟ್ ಆಗಿದ್ದಾಗ ಅವಾಗ ಒಂದು ಬಿಹೇವಿಯರ್ ಬೇರೆ ಇರುತ್ತೆ, ಮೆಚುರಿಟಿ ಬೇರೆ ಇರುತ್ತೆ. ಇವಾಗ ಮೆಚುರಿಟಿ ಬೇರೆ ಇರುತ್ತೆ. ಮೇ ಬಿ ನೀವು ಆ ಲೈಫ್ ಅಲ್ಲಿ ಇದ್ದಾಗ ಎಲ್ಲರ ಜೊತೆನೂ ಮಾತಾಡ್ತಿರ್ಬೋದು, ಎಲ್ಲರ ಪರ್ಸನಲ್ ಲೈಫ್ಗೂ ಇನ್ಕ್ಲೂಡ್ ಆಗಿರ್ಬೋದು, ಮಾತಾಡ್ತಿರ್ಬೋದು ನಾರ್ಮಲಿ. ಸೊ ಇವಾಗ ಅದು ಆ ವೇರಿಯೇಷನ್ ಬರೋದಕ್ಕೆ ಏನ್ ಕಾರಣ ಇರ್ಬೋದು? ಯಾಕಂದ್ರೆ ಆ ಮೆಚುರಿಟಿ ಬರೋದಕ್ಕೆ, ಯಾಕಂದ್ರೆ ತುಂಬಾ ಜನಕ್ಕೆ ಕಷ್ಟ ಆಗುತ್ತೆ ಅದು. ವರ್ಕ್ ಅಂದ್ರೆ ವರ್ಕ್, ನಾನು ಎಷ್ಟೇ ಮಾಡಿ ಹೋಗ್ತೀನಿ ಅನ್ನೋದು ಅಷ್ಟು ಅಂದ್ರೆ ರೂಢು ಅಲ್ಲ, ಸಾಫ್ಟು ಅಲ್ಲ, ಬೋತ್ ಇರುತ್ತಲ್ಲ. ಹೇಗೆ ಅದ್ ಮ್ಯಾನೇಜ್ ಮಾಡ್ತೀರಾ ಅಂತ? ಇಲ್ಲ, ನೀವು ಹೇಳ್ದಾಗೆ ವಿತ್ ಟೈಮ್ ಅದೊಂದು ಪರ್ಸನಾಲಿಟಿ ಎಲ್ಲರಿಗೂ ಡೆವಲಪ್ ಆಗೇ ಆಗುತ್ತೆ. ನೀವು ಕಾಲೇಜಲ್ಲಿ ಬೇರೆ ತರ ಇರ್ತೀರಾ, ಅಂಡ್ ಒಂದಷ್ಟು ಲೈಫ್ ಎಕ್ಸ್ಪೀರಿಯನ್ಸ್ ಆಗುತ್ತೆ, ದೆನ್ ಜಾಬ್ ಅಟ್ಮಾಸ್ಫಿಯರ್ ಬೇರೆ ತರ ಇರ್ತೀರಾ. ಅಂಡ್ ಮೋಸ್ಟ್ ಆಫ್ ದ ಟೈಮ್ ಇಟ್ ಡಿಪೆಂಡ್ಸ್ ಆನ್ ಯಾರ ಜೊತೆ ಇದ್ದೀರಾ ಅನ್ನೋದು ಮೇಲೆ ಡಿಪೆಂಡ್ ಆಗುತ್ತೆ. ಸೊ ನನ್ಗೆ ಹೇಗಾಗೋಗಿದೆ ಅಂದ್ರೆ, ಐ ಆಮ್ ಲೈಕ್ ಒಂದು ಗೋಲ್ ಸೆಟ್ ಆಗಿರೋದ್ರಿಂದ ಅದು ಬಿಟ್ಟು ಇನ್ನೇನೋ ಜಾಸ್ತಿ ಯೋಚನೆ ಮಾಡಕ್ ಹೋಗಲ್ಲ. ಅಂಡ್ ಮೈ ಲೈಫ್ ಇಸ್ ವೆರಿ ಲಿಮಿಟೆಡ್ ಟು ದ್ಯಾಟ್. ಅದು ಬಿಟ್ಟು ಎಕ್ಸ್ಟ್ರಾ ಕ್ಯೂರಿಕ್ಯುಲರ್ ಆಕ್ಟಿವಿಟೀಸ್ ಅಂತ ಏನಿಲ್ಲ ನನ್ನ ಲೈಫ್ ಅಲ್ಲಿ. ಓಕೆ, ಪಾರ್ಟಿ ಅದೆಲ್ಲ ಹೋಗೋದಿಲ್ಲ ನೀವು? ಪಾರ್ಟಿ ಎಲ್ಲ ಏನು ಮಾಡೋದಿಲ್ಲ, ಸೆಲೆಬ್ರೇಷನ್ ಅದಕ್ಕೆಲ್ಲ ಹೋಗೋದಿಲ್ಲ? ಅಂದ್ರೆ ಆ ತರದ್ ಏನು ಇದೆ ಇಲ್ಲ ನನ್ಗೆ. ಅಂದ್ರೆ ಒಂದು ಸರ್ಕಲ್ ಅಂತ ಹೇಳ್ತಾರಲ್ಲ, ಶೂಟ್ ಮುಗಿದ ತಕ್ಷಣ ಅಲ್ಲಿ ಸಿಗೋಣ ಇಲ್ಲಿ ಸಿಗೋಣ, ನಂಗೆ ಆ ತರದ್ ಏನು ಇಲ್ವೇ ಇಲ್ಲ. ನನ್ ಶೂಟ್ ಮುಗಿದ ಸೀದಾ ಮನೆ
ಅಂದ್ರೆ ಒಂದು ಡಿಫ್ರೆಂಟ್ ಪರ್ಸ್ಪೆಕ್ಟಿವ್ ಇದಲ್ಲ. ಅಂದ್ರೆ ಐ ಆಮ್ ಹ್ಯಾಪಿ ಇನ್ Yes, ದ್ಯಾಟ್. yes. ಅಂದ್ರೆ ನನ್ಗೆ ಈಗ ಅದು ಕೆಟ್ಟದ್ದು ಅಂತ ಅಲ್ಲ. ಹೌದು ಎಲ್ಲಾರ್ಗು ಲೈಫ್ ಎಂಜಾಯ್ ಮಾಡೋ ರೀತಿ ಬೇರೆ ಇದೆ. ಖಂಡಿತ. ಐ ಆಮ್ ಎಂಜಾಯಿಂಗ್ ದಿಸ್ ಲೈಫ್. ನನ್ಗೆ ಇದ್ ಖುಷಿ ಕೊಡುತ್ತೆ ಹ್ಮ್. ಅಷ್ಟೇ. ನನ್ಗೆ ಲೈಕ್ ಇಫ್ ಐ ವಾಂಟ್ ಟು ಗೋ ಔಟ್, ನಾನು ಟ್ರಾವೆಲ್ ಎಲ್ಲ ಮಾಡ್ತೀನಿ, ಐ ವಿಲ್ ಬಿ ಲೈಕ್ ಕಂಪ್ಲೀಟ್ಲಿ ಐಸೋಲೇಟೆಡ್, ಐ ವಿಲ್ ಬಿ ರೋಮಿಂಗ್ ಅರೌಂಡ್ ಸಮ್ವೇರ್ ಅಲೋನ್. ಸೊ ನಂಗೆ ಅದು ಖುಷಿ ಕೊಡುತ್ತೆ ಅಂಡ್ ದಟ್ಸ್ ವಾಟ್ ಐ ಡು. ಬೇರೆಯವ್ರಿಗೆ ಏನ್ ಖುಷಿ ಕೊಡುತ್ತೆ ಅದ್ ಎಂಡ್ ಆಫ್ ದ ಡೇ ಖುಷಿಯಾಗಿರ್ಬೇಕು ಅಷ್ಟೇ. ಎಲ್ಲ That's- ಸಾಯದೆ. ಇದು ಚೆನ್ನಾಗಿದೆ. ಹೌದು, ಖುಷಿಯಾಗಿರ್ಬೇಕು. ಎಲ್ರು ಸಾಯೋದೆ, ಖುಷಿಗೆ ಏನ್ ಬೇಕು ಅದನ್ನ ಮಾಡ್ಬೇಕು. ಹೌದು. ಬಟ್ ಹೊರಗಡೆ ಬಂದ ತಕ್ಷಣ ಯಾರೋ ಅಜ್ಜಿ ಕೂತಿದ್ರು ಒಂದ್ ಬ್ಯಾಗ್ ಹಾಕೊಂಡು. ಅಲ್ಲಿ ಏನಾಗಿದೆ ಅಂತಂದ್ರೆ ಅವ್ರ ಮಗ ನಾನು ಒಂದು 10 ನಿಮಿಷ ಇಲ್ಲೇ ಕೂತಿರಿ, ನಾನು ಹೋಗ್ಬಿಟ್ಟು ಲಗೇಜ್ ತಗೋಬರ್ತೀನಿ ಅಂತ ಹೋದನು, ವಾಪಸ್ ಬರ್ಲೇ ಇಲ್ಲ. ಸೊ ಅವರು ಹಂಗೆ ಕೂತಿದ್ರು. ನನ್ಗೆ ಸಹಾಯ ಮಾಡ್ಬೇಕು ಅಂತ ಅನ್ನಿಸ್ತಿದೆ. ಜೇಬಲ್ ಇರೋದೇ 60 ರೂಪಾಯಿ. ಲೈಕ್ ನಾನು 3 ದಿನ ಈ ಕೆಲಸ ಮಾಡ್ತೀನಿ, 3 ದಿನ ಆ ಕೆಲಸ ಮಾಡ್ತೀನಿ, 3 ದಿನ ಇನ್ನೊಂದು ಕೆಲಸ ಮಾಡ್ತೀನಿ ಅನ್ನೋದಕ್ಕಿಂತ 9 ದಿನ ಒಂದೇ ಕೆಲಸ ಮಾಡಿ 10ನೇ ದಿನ ಅದಾಗೆ ಆಗುತ್ತೆ. ಮುಂಬೈಲಿ ಫನ್ ಸಿನಿಮಾ ಅಂತ ಒಂದು ಜಾಗ ಇದೆ. ಸೊ ನಾನು ಸುಮ್ಮನೆ ಕೂತಿರ್ತಿದ್ದೆ. ಸೊ ಕೆಲಸ ಎಲ್ಲ ಏನಿಲ್ಲ, ಯಾರು ಏನ್ ಮಾಡ್ಬೇಕು ಲೈಫಲ್ಲಿ ಗೊತ್ತಿಲ್ಲ. ಬಟ್ ಸುಮ್ಮನೆ ಹಿಂಗೆ ಕೂತ್ಕೊಂಡು ಜನ ಎಲ್ಲ ಓಡಾಡ್ತಿರ್ತಾರಲ್ಲ, ನಾನು ಸುಮ್ಮನೆ ಅವ್ರನ್ನ ನೋಡ್ಕೊಂಡು ಇವರೆಲ್ಲ ಎಷ್ಟು ಅನ್ಲಕ್ಕಿ ಇವರೆಲ್ಲ. ಪ್ರೆಸ್ ಗಾಡಿ ಸುಮ್ಮನೆ ಹಿಂಗೆ ಹೊರಟೋಯ್ತು. ಅವ್ನ್ ಗೇಟ್ ತೆಗ್ದ ಹಿಂಗೆ ಅನ್ಕೊಂಡು ಗೊತ್ತಾಯ್ತು ಪ್ರೆಸ್ಸಿಗೆ ಸೇರ್ಕೊಂಡ್ರೆ ಹಿಂಗೆ ಹೋಗ್ಬಿಡ್ಬೋದು ಅಂತ ಪ್ರೆಸ್ಸಿಗೆ ಹೋಗಿ ಇಂಟರ್ನಾಗಿ ಸೇರ್ಕೊಂಡೆ.